आसपास में है वाल्मीकि आश्रम, वहाँ से हम यहाँ आए हैं। और यहाँ हमारे गांव में अब जो मंदिर है इसके मूर्ति प्रतिष्ठा होना है और वहाँ नित्य पूजा भी होना है और कुछ और भी काम होना है। सब इनसे हम पूछा था और इन्होंने कहा, रामकृष्ण जी ने कहा, इसलिए जो जो करना है सब भगवान श्री राम की कृपा से होना, ऐसा आकांक्षा है, ऐसी आशा है। अब इस काम से, इस सेवा से हम शुरू करें। हमारा गांव का नाम ही सेवनायकम पट्टी, सेवनायकम दोड्डी। और हमारे संत भी सेवालाल जी, संत सेवालाल जी, उनके नाम में ही सेवा है। सेवालाल, हाँ, सेवालाल जी। इसलिए हम भी सेवा में भगवान की कृपा से शामिल करेंगे। ಧನ್ಯವಾದ। ದೇವರ ಕೃಪೆಯಿಂದ, ಭಗವಂತನ ಕೃಪೆಯಿಂದ ನಾವೆಲ್ಲರೂ ಇಲ್ಲಿದ್ದೀವಿ। ನಮ್ಮ ಆಶ್ರಮ ಶ್ರೀಮದ್ ವಾಲ್ಮೀಕಿ ಆಶ್ರಮ ಅಂತ ಇಲ್ಲಿ ಪಕ್ಕದಲ್ಲೇ ಇದೆ, ರಾಮರ ದೇವಸ್ಥಾನ ಇದೆ ಅಲ್ಲಿ। ಕೃಪೆಯಿಂದ ನಾವು ಸ್ವಲ್ಪ ಈ ಗ್ರಾಮಗಳಿಗೆ ಜನಸೇವೆ ಅಂತ ಮಾಡೋಣ ಅಂತ ನಮ್ಮ ಗುರುಗಳವರು ಕೃಪೆಯಿಂದ ನಾವು ಈಗ ಮಾಡ್ತಾ ಇದ್ದೀವಿ। ಈ ಸ್ವೆಟರ್ ಇದರಿಂದ ನಾವು ಶುರು ಮಾಡೋಣ ಅಂತ, ಇನ್ನು ಮುಂದೆ ಕಾರ್ಯಕ್ರಮಗಳಿದೆ, ನಾವು ಏನೇನು ಬೇಕಿದೆ ಅಂತ ನಾವು ರಾಮಕೃಷ್ಣನ್ಜಿ ಅವ್ರ ಹತ್ರ ಕೇಳಿದ್ವಿ। ಅವ್ರು ಹೇಳಿದ ಪ್ರಕಾರ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ, ಅದರಲ್ಲಿ ದೇವ್ರ ಮೂರ್ತಿ ಇಲ್ಲ, ಸೊ ಅದನ್ನ ಮೂರ್ತಿನೂ ಪ್ರತಿಷ್ಠೆ ಮಾಡಿಸಿ, ಪ್ರಾಣ ಪ್ರತಿಷ್ಠೆ ಮಾಡಿಸಿ, ಅದನ್ನು ಮಾಡಿಸಿ ಪೂಜೆ, ಪ್ರತಿದಿನ ಪೂಜೆ ಮಾಡಿಸಕ್ಕೇನೋ ವ್ಯವಸ್ಥೆ ಮಾಡಬಹುದು, ಮಾಡಕ್ಕೆ ನೋಡ್ತಾ ಇದ್ದೀವಿ। ಇನ್ನು ಬೇರೆ ಏನಾದ್ರೂ ಬೇಕಿದ್ರು ಮಾಡಕ್ಕೆ ನೋಡ್ತಾ ಇದ್ದೀವಿ। ದೇವ್ರ ಕೃಪೆಯಿಂದ ಎಲ್ಲ ಚೆನ್ನಾಗಾಗ್ಲಿ। ಈ ಊರ ಹೆಸರು ಸೇವನಾಯಕನದೊಡ್ಡಿ, ಅದರಲ್ಲೇ ಸೇವಾ ಅಂತಿದೆ। ನಮ್ ದೇವರು ಸೇವಾಲಾಲ್ ಅಂತ, ಅವ್ರ ಹೆಸರಲ್ಲೂ ಸೇವಾ ಅಂತಿದೆ। ಸೊ ಇದರಲ್ಲಿ ಈ ಊರಿಂದ ಶುರು ಮಾಡೋಣ ಅಂತ ಗುರುಗಳು ಇವಾಗ ನಮ್ಮೆಲ್ಲರಿಗೂ ಆಶೀರ್ವದಿಸಿ ಇದನ್ನು ಕೊಡಕ್ ಬಂದಿದ್ದಾರೆ। ಸೊ ದೇವ್ರ ಕೃಪೆಯಿಂದ ಎಲ್ಲ ಚೆನ್ನಾಗಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ। ಕೆಲವೊಂದು ಜನಗಳಿಗೆ ಟಾಯ್ಲೆಟ್ಸ್, ಶೌಚಾಲಯನೂ ಬೇಕಿತ್ತು, ಅದನ್ನು ಮಾಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆಶ್ರಮ ಕಡೆಯಿಂದ।